ನಾವು ಈಗಾಗಲೇ ಸ್ವಲ್ಪ ಮಾಹಿತಿಗಳನ್ನು ಕಲೆ ಹಾಕಿದ್ದಾರೆ. ಆದಷ್ಟು ಶೀಘ್ರವಾಗಿ, ಯಾಕೆಂದರೆ ಅದನ್ನು ಯಾವುದನ್ನು ರಿವೀಲ್ ಮಾಡೋಕ್ಕಾಗೋದಿಲ್ಲ, ಆದಷ್ಟು ಶೀಘ್ರವಾಗಿ ಅವರನ್ನು ಸೆಕ್ಯೂರ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಿದ್ದೇವೆ. ಅದು ಅಷ್ಟೇ, ಮಂಗಳೂರಿದು ಅಷ್ಟೇ. ಮಂಗಳೂರಿನಲ್ಲೂ ಕೂಡ 2 ಕಾರು ಉಪಯೋಗಿಸಿದ್ದಾರೆ. ಅದು ಕೂಡ ನಮಗೆ ಕೆಲವು ನಿಖರವಾದ ಮಾಹಿತಿಗಳು ಸಿಕ್ಕಿದ್ದಾವೆ. ಅದನ್ನು ಟೀಮ್ಗಳು ಸೆಟಪ್ ಮಾಡಿ ಈಗಾಗಲೇ ಕಳಿಸಿದ್ದಾರೆ. ಎಲ್ಲೆಲ್ಲಿಗೆ ನಮಗೆ ಮಾಹಿತಿ ಇದೆ ಅಲ್ಲಿ ಟೀಮ್ಗಳು, ಅಲ್ಲೂ ಕೂಡ ಅಷ್ಟೇ, ಬಿದರ್ದು ಅಷ್ಟೇ, ಇಲ್ಲೂ ಅಷ್ಟೇ 4-6 ಟೀಮ್ಗಳು ಹೋಗಿದ್ದಾವೆ. ಇಲ್ಲ, ಬೇರೆ ರಾಜ್ಯದವರು ಅಂತೇಳಿ ನಮಗೆ ಪ್ರಿಲಿಮಿನರಿಯಾಗಿ ಮಾಹಿತಿಗಳಿದೆ. ಆದರೆ ಎಲ್ಲಿ ಯಾವ ರಾಜ್ಯದಿಂದ ಬಂದಿದ್ದಾರೆ, ಅವರು ಯಾರು, ಅವ್ರನ್ನೆಲ್ಲ ಈಗ ಏನು ನಮಗೆ ಹೇಗೆ ಕೆಲವು ನಿಖರವಾದ ಮಾಹಿತಿಗಳು ಸಿಕ್ಕಿದ್ದಾವೆ. ಅದರ ಪ್ರಕಾರ ಸೆಕ್ಯೂರ್ ಮಾಡ್ತೇವೆ, ಆದಷ್ಟು ಶೀಘ್ರವಾಗಿ ಸೆಕ್ಯೂರ್ ಮಾಡ್ತೇವೆ. ಅಲ್ಲ, ನಾವು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೇವೆ. ಈ ATM ಇದಾವಲ್ಲ, ATMಗಳಿಗೆ, ಬ್ಯಾಂಕ್ಗಳಿಗೆ ಎಲ್ಲ ನಮ್ಮಿಂದ ಇನ್ಸ್ಟ್ರಕ್ಷನ್ಸು, ರೆಗ್ಯುಲರ್ ಇನ್ಸ್ಟ್ರಕ್ಷನ್ಸು ಹೋಗ್ತಾ ಇರುತ್ತೆ. ಅವರು ಈಗ ಅವ್ರ ಕರೆನ್ಸಿ ಲೋಡ್ ಮಾಡೋದಕ್ಕೆ ATMಗಳಿಗೆ ಅವ್ರು ಯಾರಿಗೋ ಕಾಂಟ್ರಾಕ್ಟ್ ಕೊಟ್ಟಿದ್ದಾರೆ. ಅವ್ರು ತೊಗೊಂಡು ಬಂದು ಅದನ್ನು ಹಾಕುವಾಗ ಆರ್ಮ್ಡ್ ಗಾರ್ಡ್ಸು ಇರಬೇಕು ಅಂತ ಕಾನೂನು ಮಾಡಿದ್ದೀವಿ ನಾವು. ಅವರು ಅವತ್ತು ಆರ್ಮ್ ಗಾರ್ಡ್ಸ್ ಇಲ್ಲ, ಅದನ್ನು ನೋಡಿಕೊಂಡೇ ಅವರು ಮಾಡಿದ್ದಾರೆ. ಇಲ್ಲಿ ಕೂಡ ಬ್ಯಾಂಕ್ ದರೋಡೆ ಮಾಡುವಾಗ ಅಲ್ಲಿ ಕೂಡ ಗಾರ್ಡ್ಸೇ ಇರಲಿಲ್ಲ ಅಂತ. ಸೊ ಈಗ ಈ ರೀತಿ ಲ್ಯಾಪ್ಸಸ್ಗಳಾಗಬಾರ್ದು. ಅವ್ರುಗಳಿಂದ, ಬ್ಯಾಂಕಿಂದಾಗಲಿ ಅಥವಾ ATMಗಳು ನಡೆಸೋರಾಗಲಿ ಲ್ಯಾಪ್ಸಸ್ಗಳಾದರೆ ಅದನ್ನೇ ಅವಕಾಶಕ್ಕಾಗಿ ಕಾಯ್ತಾ ಇರ್ತಾರೆ. ಅದು ನಮ್ಮವರಿಗೂ ಕೂಡ ಗೊತ್ತಾಗೋದಿಲ್ಲ ಅದು. ಆದ್ದರಿಂದ ಅವರು ಸೆಕ್ಯೂರಿಟಿ ಟೈಟನ್ ಮಾಡಿಕೊಂಡ್ರೆ ಭಾಳ ಅನುಕೂಲ ಆಗುತ್ತೆ. ಹೇಳಿದ್ದಲ್ಲ, ಪೊಲಿಟಿಕಲ್ ಏನು ಮಾತಾಡೋದಿಲ್ಲ, ಆದರೂ ನಮ್ಮ ಪಕ್ಷದ ವಿಚಾರ ಮಾತಾಡಲ್ಲ. ಗೊತ್ತಿಲ್ಲಪ್ಪ ನನಗೆ, ಅದೇನು ಗೊತ್ತಿಲ್ಲ ನಮಗೆ. ಯಾವ ಹಂತದಲ್ಲಿ ಚರ್ಚೆ ಆಗಿದೆಯೋ ಗೊತ್ತಿಲ್ಲ. ಈಗ BJP ಅವರು ನಮಗೆ ಹೇಳ್ತಾ ಇದ್ರು ಡಿವೈಡೆಡ್ ಹೌಸು, 4 ಬಾಗಿಲು, 5 ಬಾಗಿಲು, ಎಷ್ಟೋ ಬಾಗಿಲುಗಳೆಲ್ಲ ಹೇಳ್ತಿದ್ರು. ಈಗ ಅವ್ರು ಕೇಳಬೇಕಲ್ಲ ಎಷ್ಟು ಬಾಗಿಲಾಗಿದ್ದಾವೆ ನಿಮ್ಮವು ಅಂತ. ಅದು ಬಹಿರಂಗವಾಗಿ, ನಮ್ಮಲ್ಲಾದರೂ ಕೂಡ ಒಂದಿಷ್ಟು ಆಂತರಿಕವಾಗಿರ್ಬೋದು, ಅವರು ಭಾಳ ಬಹಿರಂಗವಾಗಿ ಮಾಡ್ತಾ ಇದ್ದಾರಲ್ಲ. ಇಲ್ಲ, ಅದ್ರ ಬಗ್ಗೆ ನಾವು ಚರ್ಚೆ ಮಾಡೋಕ್ಕಾಗಲ್ಲ, ಯಾಕೆಂದ್ರೆ ಅದು ಅವ್ರ ಪಕ್ಷದ ವಿಚಾರ. ಅದೇನೋ ಮಾಡ್ಕೊಳ್ಳಿ ಅವರು. ಅಲ್ಲ, ಅವ್ರು ನಮಗೆ ಹೇಳ್ತಾ ಇದ್ರಲ್ಲ ಅಂತ ಹೇಳಿದೆ ಅಷ್ಟೇ. ಅವ್ರು ನಮಗೆ ಹೇಳ್ತಿದ್ರಲ್ಲಪ್ಪ ಈಗ ನಿಮ್ದೇನು ಅಂತ ಕೇಳಬೇಕಂತ ಅಷ್ಟೇ. ಬಿಟ್ಟರೆ ಅವ್ರು ಒಳಗಡೆ ಏನು ಮಾಡ್ಕೊಳ್ತಾರೋ ಅದು ಅವ್ರಿಗೆ ಬಿಟ್ಟಿರೋದು. ಇವತ್ತು ಹೋಗ್ತಾ ಇದ್ದೀವಿ ನಾವೆಲ್ಲ. ನಾನು ಸಾಯಂಕಾಲ ಮುಖ್ಯಮಂತ್ರಿಗಳ ಜೊತೆಯಲ್ಲೇ ಹೋಗ್ತೇನೆ. ಸುರ್ಜೇವಾಲಾ ಸರ್ ವಿರುದ್ಧ ಕೆಲವು ಸಚಿವರು ಏನೋ ಹೈಕಮಾಂಡ್ಗೆ ಏನೋ ದೂರು ಕೊಡ್ತಾ ಇದಾರಂತೆ, ಪಕ್ಷಪಾತ ಧೋರಣೆ ಏನೋ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಆರೋಪ. ಗೊತ್ತಿಲ್ಲ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.